ಬರ್ರಿ ಇವತ್ತು ನಿಮಗೆ ನಮ್ಮ ಹೊಲ ಮತ್ತು ಬೆಳೆ ತೋರಿಸ್ತೀವಿ. ಇದ್ದ ನೋಡ್ರಿ ಸಾವುಕಾರ, ನಮ್ಮ 2 ಎಕರೆ ಹೊಲದಾಗ ನೀರಿಲ್ದ ಬೆಳೆದಿರೋ ಜೋಳ ಬಾವ್ಯದ, ಅದ್ರಾಗ ನೀರ್ ಇಲ್ರಿ, ಅದಕ್ಕೆ ಹಾಸಕ್ ಬರಂಗಿಲ್ಲ. ನಾ ಮೇವು ಮಾಡಕ್ ಬಂದಿದ್ದೆ, ಮೇವು ಮಾಡೋತ್ನಾಗ ನೋಡ್ರಿ ಸ್ವಲ್ಪ ಕೈಗೆ ಪೆಟ್ಟಾಯ್ತ. ಇದೆಲ್ಲ ಯಾವ ಲೆಕ್ಕನೂ ಅಲ್ಲ. ಅಷ್ಟ್ರೊಳಗೆ ಮೇವು ಮಾಡ್ಕೊಂಡ ಹೆಗಲ ಮೇಲೆ ತಗೊಂಡ ನಡ್ದ. ನನ್ನ ಪ್ಯಾಂಟ್ ಒಂದು ಹರಿದಿತ್ರಿಪ್ಪ, ನಮ್ಮ ಅಕ್ಕ ಇರ್ಲಿಲ್ಲ, ನಾನು ಹೊಲ್ಕೊಂಡೆ. ಅಷ್ಟ್ರೊಳಗೆ ನಮ್ಮ ಅವ್ವ ಚಪಾತಿ ಸಾರ ಮಸ್ತ್ ಪಕ್ಕಿ ಮಾಡಿದ್ಲು. ಊಟ ಮಾಡ್ಕೊಂಡೆ. ನಮ್ಮ ಆಕಳೊಂದು ಮರಿ ಹಾಕಿದ್ರಿ. ಅಲ್ಲಿ ಹೋಗಿ ಸ್ವಲ್ಪ ಆ ಕರುನ ಮುದ್ದಾಡಿ ನೋಡ್ರಿ ಎಷ್ಟು ಚಂದ ಐತಿ. ಅಲ್ಲಿಂದ ಒಂದು ಸ್ವಲ್ಪ ಪಾರ್ಕ್ನಾಳಿಗೆ ಹೊಂಟ್ರಿ, ಅದು ಸ್ವಲ್ಪ ವ್ಯವಹಾರ ಐತಾ, ಅಲ್ಲಿ ಹೋಗಿ ಸ್ವಲ್ಪ ಕೆಲಸ ಮಾಡ್ಕೊಂಡು ಬಂದೆ ನಾ. ಯಾಕಂದ್ರೆ ಇವತ್ತು ಬೆಳಗಾವಿಗೆ ಹೋಗ್ಬೇಕಿತ್ತು ಹಾಸ್ಟೆಲ್ಗೆ. ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿದೆ, ರೆಡಿಯಾಗಿ ನಮ್ಮ ಅವ್ವಾಗ ಭೇಟಿಯಾಗಿ ಬರೋ ನಡ್ರಿ ನಾವು ಹೋಗೋಣ. ನಮ್ಮ ಅವ್ವಾಗ ಭೇಟಿಯಾಗಿ ಬಂದಿವ್ರಿ. ಅಷ್ಟರೊಳಗೆ ನಮ್ಮನ್ನ ನಾನು ಬಿಡಾಕ ಆತನಿಗೆ ಬಂದು ರೂಮ್ನಾಗ ಕುಂಡ್ರೊಳಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದರು. ಭಾಳ ದಿನಕ್ಕೆ ಭೇಟಿಯಾಗಿದ್ರು. ಅವ್ರ ಜೊತೆ ಜರ ಮಾತಾಡ್ಕೊಂಡು ಖುಷಿ ಪಡ್ಕೊಂಡು ಅಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಬಂದಿವಿ. ಭಾಳ ತನ ವೇಟ್ ಮಾಡಿದ್ವು, ಆದ್ರೆ ಬಸ್ ಸಿಗ್ಲಿಲ್ಲ. ಸಿಕ್ಕ ನಂತರ ಅದ್ರ ಜಾಗ ನೋಡ್ಬೇಕ್ರಿ ನಾವು. ಜಾಗ ಹೊಡೆದಾಟ ಬಡದಾಟ ಚಾಲೋ ಅದ ನಮ್ಮ ಕಡೆ. ಅಲ್ಲಿಂದ 3 ತಾಸು ಬೆಳಗಾವಿಗೆ ಬರಕ್ಕೆ ಸ್ಟಾರ್ಟ್ ಆಯ್ತು. ಇಲ್ಲಿ ಬಂದು ಎಲ್ಲ ಫ್ರೆಂಡ್ಸ್ ಕೂಡಿ ಮನೆ ಊಟ ಪದ್ದಸ್ರಿ ಊಟ ಮಾಡಿದ್ವಿ ನೋಡ್ರಿ. ಯಾಕಂದ್ರೆ ಭಾಳ ಮನೆ ಊಟ ಅಂದ್ರೆ ಅಪರೂಪ ಇದ್ದಂಗ ಅನ್ಕೊಂತೀರಿ. ಇವ್ರ್ಯಾಕೆ ಮತ್ತೆ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ರಿ ಅಂತ ಹೇಳಿಸಿಂದ ನಾ 365 ದಿನಗಳು ಕೂಡ ನಿರಂತರವಾಗಿ ಈ ವ್ಲಾಗ್ನ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಫಸ್ಟ್ ಡೇ ಇಂದ ಲಾಸ್ಟ್ ಡೇ ಏನೇನೆಲ್ಲ ಬದಲಾವಣೆ ಆಯಿತು, ಏನೇನೆಲ್ಲ ಚೇಂಜಸ್ ಆಯ್ತು ಅಂತ ನಾವು ನೋಡ್ಬೋದು. ಪ್ಲಸ್ ಪ್ರತಿ ವ್ಲಾಗ್ದಾಗ ಪ್ರತಿ ಒಂದು ಡೇದ ವ್ಲಾಗ್ಗಳಿಗೆ ನೀವು ಏನಾದರೂ ಒಂದು ಹೊಸದನ್ನು ಕಲಿತೀರಿ. ಪ್ಲಸ್ ಜೊತೆ ಒಂದು ಡೈಲಿ ವ್ಲಾಗ್ ಪ್ಲಸ್ ಒಂದು ಮೋಟಿವೇಶನಲ್ ವಿಡಿಯೋ ಬರುತ್ತೆ ನೋಡ್ರಿ. ಇಲ್ಲಿವರೆಗೂ ಹೆಂಗೆ ಸಪೋರ್ಟ್ ಮಾಡಿರಿ, ಹಂಗೆ ಪ್ರೋತ್ಸಾಹ ಮಾಡಿರಿ. ಥ್ಯಾಂಕ್ ಯು.